ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ವರ್ಣತಂತುಗಳು. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ವರ್ಣತಂತುಗಳು ವಿದ್ಯಾರ್ಥಿಗಳು. ಅದೇ ರೀತಿ ಜೀವಶಾಸ್ತ್ರದ ಒಂದು ವಿಭಾಗದಲ್ಲಿ ಜೀವಶಾಸ್ತ್ರದ ಒಂದು ವಿಭಾಗದಲ್ಲಿ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ವರ್ಣತಂತುಗಳು. ಈ ವರ್ಣತಂತುಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ವಿದ್ಯಾರ್ಥಿಗಳು. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಪಿಸಿ ಇಂದ ಡಿಸಿ ವರೆಗೂ ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳುವ ವರ್ಣತಂತುಗಳ ಬಗ್ಗೆ ಇವತ್ತು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ಮುಂದಿನ ಒಂದು ಎಕ್ಸಾಮ್ಗೆ ತಯಾರಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ವರ್ಣತಂತುಗಳು, ಮಾನವನಲ್ಲಿ ಎಷ್ಟು ವರ್ಣತಂತುಗಳು ಇರುತ್ತವೆ? ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಮತ್ತು SDA FDA ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಡೈರೆಕ್ಟ್ ಕ್ವಶನ್ ಆಗಿದೆ. ಮಾನವನಲ್ಲಿ 46 ವರ್ಣತಂತುಗಳು ಕಾಣುತ್ತೇವೆ. 46 ವರ್ಣತಂತುಗಳನ್ನು ಕಾಣುತ್ತೇವೆ ಮಾನವನಲ್ಲಿ ಎಷ್ಟು ವರ್ಣತಂತುಗಳು ಇರ್ತಾವ ಅಂದ್ರೆ 46. ಅದೇ ರೀತಿ ಮಾನವನಲ್ಲಿ ಎಷ್ಟು ಮೂಳೆಗಳು ಇರ್ತಾವ ಅಂದ್ರೆ 206, 206. ಅದೇ ರೀತಿ ಮಾನವನಲ್ಲಿ ಎಷ್ಟು ಮಾಂಸಖಂಡಗಳು ಇರುತ್ತಪ್ಪ ಅಂದ್ರೆ 400 ಮಾಂಸಖಂಡಗಳು, ಮೂಳೆಗಳು 46 ವರ್ಣತಂತುಗಳು. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮೂಳೆಗಳು ಇರ್ತಾವ ಅಂದ್ರೆ 300. ಇವೆಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳು, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. ಅದೇ ರೀತಿ ಬೆಕ್ಕುನಲ್ಲಿ ಎಷ್ಟು ವರ್ಣತಂತುಗಳು ಇರ್ತಾವ ಅಂದ್ರೆ 38. ಅದೇ ರೀತಿ ಗೋರಿಲ್ಲಾದಲ್ಲಿ 48. ಅದೇ ರೀತಿ ಮೇಕೆಯಲ್ಲಿ ಗೋಟಲ್ಲಿ ಎಷ್ಟು ಇರ್ತಾವ ಅಂದ್ರೆ 60 ಮೇಕೆಯಲ್ಲಿ. ಅದೇ ರೀತಿ ಹಸುವಿನಲ್ಲಿ ಎಷ್ಟು ಇರ್ತಾವ ಅಂದ್ರೆ 60. ಅದೇ ರೀತಿ ವಿದ್ಯಾರ್ಥಿಗಳು ಸೊಳ್ಳೆಯಲ್ಲಿ ಎಷ್ಟು ಇರ್ತಾವ ಅಂದ್ರೆ 6 ವರ್ಣತಂತುಗಳು ಇರ್ತವೆ. ಅದೇ ರೀತಿ ಆನೆಯಲ್ಲಿ ಎಷ್ಟು ಇರ್ತಾವ ಅಂದ್ರೆ 56. ಅದೇ ರೀತಿ ಮಾವು ಹಣ್ಣಿನಲ್ಲಿ ಎಷ್ಟು ಇರ್ತಾವ ಅಂದ್ರೆ 40 ವರ್ಣತಂತುಗಳು ಇರ್ತವೆ. ಅದೇ ರೀತಿ ಕಾಂಗಾರು ಅಥವಾ ಕಂಗಾರು ಎಂದು ಕೂಡ ಕರೆಯುತ್ತೇವೆ. ಇದು ಆಸ್ಟ್ರೇಲಿಯಾದ ಪ್ರಾಣಿ. ಕಾಂಗ್ರೋ ಎಂದು ಕರೆಯುತ್ತೇವೆ ಅಥವಾ ಕಂಗಾರು ಎಂದು ಕೂಡ ಕರೆಯುತ್ತೇವೆ. ಕಾಂಗ್ರೋ ಇದು ಯಾವ ದೇಶದ ಪ್ರಾಣಿ ಅಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಆಸ್ಟ್ರೇಲಿಯಾ ವಿದ್ಯಾರ್ಥಿಗಳೇ. ಕಾಂಗ್ರೋ ಎಲ್ಲಿ ಕಂಡು ಬರ್ತಾವ? ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವ ಪ್ರಾಣಿ ಅಥವಾ ಆಸ್ಟ್ರೇಲಿಯಾದ ಪ್ರಾಣಿ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಕಂಗಾರುದಲ್ಲಿ 12. ಅದೇ ರೀತಿ ವಿದ್ಯಾರ್ಥಿಗಳು ಕೋಳಿಯಲ್ಲಿ 78 ವರ್ಣತಂತುಗಳು ಇರುತ್ತವೆ. ಕೋಳಿಯಲ್ಲಿ ಎಷ್ಟಪ್ಪ ಅಂದ್ರೆ 78 ವರ್ಣತಂತುಗಳು ಕಾಣುತ್ತೇವೆ. ಅದೇ ರೀತಿ ಕುದುರೆಯಲ್ಲಿ 64. ಅದೇ ರೀತಿ ಕತ್ತೆಯಲ್ಲಿ 62. ಅದೇ ರೀತಿ ಕಪ್ಪೆಯಲ್ಲಿ 26. ನಾಯಿಯಲ್ಲಿ 78. ಭತ್ತದಲ್ಲಿ 24. ಈ ಒಂದು ವರ್ಣತಂತುಗಳ ಮೇಲೆ ಅನೇಕ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇವು ಒಂದು 15 ಪಾಯಿಂಟ್ಸ್ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಮಾನವನಲ್ಲಿ 46, ಬೆಕ್ಕುನಲ್ಲಿ 38, ಗೋರಿಲ್ಲಾದಲ್ಲಿ 48, ಮೇಕೆಯಲ್ಲಿ 60, ಹಸುವಿನಲ್ಲಿ 60, ಅದೇ ರೀತಿ ಸೊಳ್ಳೆಯಲ್ಲಿ 6, ಆನೆಯಲ್ಲಿ 56, ಮಾವಲ್ಲಿ 40, ಕಾಂಗ್ರೋದಲ್ಲಿ 12, ಕೋಳಿಯಲ್ಲಿ 78, ಕುದುರೆಯಲ್ಲಿ 64, ಕತ್ತೆಯಲ್ಲಿ 62, ಕಪ್ಪೆಯಲ್ಲಿ 26, ನಾಯಿಯಲ್ಲಿ 78, ಭತ್ತದಲ್ಲಿ 24. ಇವು ಮುಖ್ಯವಾದ ವರ್ಣತಂತುಗಳ ವಿದ್ಯಾರ್ಥಿಗಳ ಎಕ್ಸಾಮ್ ಅಲ್ಲಿ ಪದೇ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಜೀವಶಾಸ್ತ್ರದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ವಿಜ್ಞಾನ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ದಯವಿಟ್ಟು ವಿಜ್ಞಾನದ ಕಡೆ ಹೆಚ್ಚಿನ ಫೋಕಸ್ ಅನ್ನು ನೀಡಿ ವಿದ್ಯಾರ್ಥಿಗಳೇ. ಆಗ ತಾನೇ ನೀವು SS ಆಗೋದಕ್ಕೂ ತುಂಬಾ ಅನುಕೂಲ ವಿದ್ಯಾರ್ಥಿಗಳಿಗೆ. ಇಲ್ಲಿಗೆ ಈ ಒಂದು 78ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ. ಶೇರ್ ಮಾಡುವ ಮೂಲಕ ತುಂಬಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತದೆ. ಒಬ್ಬೊಬ್ಬರ ವಿದ್ಯಾರ್ಥಿಗಳಲ್ಲಿ ಬುಕ್ಕಿನ ಅಭಾವ ಇರುತ್ತೆ. ಅದೇ ರೀತಿ ತುಂಬಾ ಒಂದು ಕಷ್ಟದ ಜೀವನವನ್ನು ಅನುಭವಿಸುತ್ತಾರೆ ವಿದ್ಯಾರ್ಥಿಗಳೇ. ಅಂತವರಿಗೆ ಕೂಡ ಈ ವಿಡಿಯೋ ಉಪಯೋಗವಾಗುತ್ತದೆ ವಿದ್ಯಾರ್ಥಿಗಳು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಫಿಕ್ಸ್ ವಿದ್ಯಾರ್ಥಿಗಳು. ಈ ಒಂದು ಟಾಪಿಕ್ ಅಲ್ಲಿ ವರ್ಣತಂತುಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಇರುತ್ತದೆ. ಇಲ್ಲಿಗೆ ಈ ಒಂದು GK 78ನೇ ವಿಡಿಯೋ ಮುಕ್ತಾಯವಾಗುತ್ತದೆ.